ಹೋದ ವರ್ಷ 2024ರಲ್ಲಿ ಸುಮಾರು ಇದೇ ಟೈಮ್ನಲ್ಲಿ ಅನ್ಸುತ್ತೆ ದರ್ಶನ್ ಅವರು ಕೂಡ ಜೈಲಿಗೆ ಹೋಗುವಂತಹ ಒಂದು ಸಿಚುವೇಶನ್ ಬಂದೇ ಬಿಡ್ತು. ದೊಡ್ಡ ಪರದೆಯಿಂದ ಚಿಕ್ಕ ಪರದೆಗೆ ಈಗ ಅದರ ಒಂದು ದಾಟಿ ಇಳ್ಕೊಂಡು ಬಂದ್ಬಿಟ್ಟಿದೆ ಅನ್ಸುತ್ತೆ. ದರ್ಶನ್ ಅವರ ಅಭಿಮಾನಿ ಅಂತ ಹೇಳಿಕೊಂಡು ಹಲವಾರು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿದಂತಹ ಇಬ್ಬರು ಜೈಲಿಗೆ ಹೋಗಿರುವಂಥ ವಿಚಾರ ನಿಮಗೆಲ್ರಿಗೂ ಕೂಡ ಗೊತ್ತಿರುವಂಥದ್ದೇ. ಅದರ ಬಗ್ಗೆ ನಾವೇನು ತಿಳಿಸೋದು ಬೇಡ. ಆದರೆ ಕೇವಲ ವಿಚಾರಣೆಯಲ್ಲಿ ತಪ್ಪು ಮಾಹಿತಿ ಕೊಟ್ಟಿದ್ರಿಂದ ಈಗ ಪರಪ್ಪ ಅಗ್ರಹಾರ ಜೈಲಿನಲ್ಲೂ ಕೂಡ ಮುದ್ದೆ ಮುರಿಯೋ ಕೆಲಸನೂ ಕೂಡ ಇಬ್ಬರು ಮಾಡ್ತಾ ಇದ್ದಾರೆ. ಸೊ ಏನಿಲ್ಲ, ವಿಚಾರಣೆಯಲ್ಲಿ ಅವರು ರೀಲ್ಸಲ್ಲಿ ಬಳಸಿದಂತಹ ಮಚ್ಚನ್ನು ಕೊಡ್ಲಿಕ್ಕೆ ಹೇಳಿದರೆ ಅದರ ಬದಲು ಬೇರೆ ಮಚ್ಚನ್ನು ಕೊಟ್ಟು ಆ ಮಚ್ಚನ್ನು ಇದೇ ಮಚ್ಚು ಅಂತ ಹೇಳಿ ನಂಬಿಸಕ್ಕೆ ಹೋಗಿದ್ರು. ಸೊ ಅದರಿಂದಾಗಿ ಅವರನ್ನ ಈಗ ವಿಚಾರಣೆಗೆ ಕರೆದು ಮತ್ತೆ ಅರೆಸ್ಟನ್ನು ಮಾಡಿ ಅವರಿಗೆ ಜೈಲಿಗೆ ಕಳಿಸಿದ್ದಾರೆ. ಸೊ ಈಗ ಈ ವಿಚಾರ ಒಂದು ಸೈಡ್ ಆದರೆ, ಮತ್ತೊಬ್ಬ ಸಹ ಕಲಾವಿದನಿಗೆ ಹಾಗೂ TV ರಿಯಾಲಿಟಿ ಶೋಗಳಲ್ಲಿ ಗುರ್ಸ್ಕೊಂಡಿದ್ದಂತಹ ಸಹ ಕಲಾವಿದನಿಗೆ ಒಂದು ಸಂಕಷ್ಟ ಎದುರಾಗಿದೆ. ಅವರು ಕೂಡ ಅರೆಸ್ಟ್ ಆಗ್ತಾರಾ ಅಂತ ಹೇಳಿ ಕಾದು ನೋಡಬೇಕಾಗಿದೆ. ಅವರು ಬೇರೆ ಯಾರೂ ಅಲ್ಲ, ಕನ್ನಡ ಇಂಡಸ್ಟ್ರಿಯ ಹಾಸ್ಯ ಕಲಾವಿದ ಆದಂತಹ ಬುಲೆಟ್ ಪ್ರಕಾಶ್ ಅವರ ಮಗ ರಕ್ಷಕ್ ಬುಲೆಟ್ ಅವರು. ರಕ್ಷಕ್ ಬುಲೆಟ್ ಅಂದ ಕೂಡಲೇ ನಮ್ಗೆ ಗೊತ್ತಾಗುತ್ತೆ, ಓವರ್ ಡೈಲಾಗ್ಗಳನ್ನ ಹೊಡಿತಿರ್ತಾರೆ, ಟ್ರೋಲ್ಗಳಾಗ್ತಿರ್ತಾರೆ, ಸ್ವತಃ ಬಿಲ್ಡಪ್ಗಳನ್ನು ತಗೊಳ್ತಿರ್ತಾರೆ ಅಂತ ಹೇಳಿ ಹಲವಾರು ಜನ ಹೇಳ್ಕೊತಿರ್ತಾರೆ. ಸೊ ಸ್ವತಃ ಇಲ್ಲಿ ಆಗಿದ್ದೇನು ಅಂತ ಹೇಳಿ ನೋಡೋಕೆ ಹೋದರೆ, ಜಿ ಕನ್ನಡದಲ್ಲಿ ಪ್ರಸಾರ ಆಗ್ತಿರುವಂತಹ ಭರ್ಜರಿ ಬ್ಯಾಚುಲರ್ಸ್ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಸಹ ಸ್ಪರ್ಧೆಯನ್ನು ಹೊಗಳುವ ಬರದಲ್ಲಿ ಚಾಮುಂಡೇಶ್ವರಿಗೆ ರಕ್ಷಕ್ ಬುಲೆಟ್ ಅವರು ಅವಮಾನ ಮಾಡಿದ್ದಾರೆ. ನಿಮ್ಮನ್ನ ನೋಡ್ತಿದ್ರೆ ತಾಯಿ ಚಾಮುಂಡೇಶ್ವರಿ ಬೆಟ್ಟದಿಂದ ಇಳಿದು ಬಂದು ಸೀರೆ ಒಡವೆ ಎಲ್ಲ ಬಿಚ್ಚಾಕಿ ಪ್ಯಾಂಟು ಶರ್ಟು ಹಾಕ್ಕೊಂಡು ಸ್ವಿಟ್ಜರ್ಲ್ಯಾಂಡಲ್ಲಿ ಬಂದ್ಬಿಟ್ಟು ಇಲ್ಲಿ ಟ್ರಿಪ್ ಹೊಡಿತಿದ್ದಾಳೆ ಅಂತ ಅನ್ಸತ್ತೆ ಅಂತ ಹೇಳಿ ಒಂದು ಡೈಲಾಗ್ ಅನ್ನ ಕೂಡ ಓವರಾಗಿ ಹೊಡೆದಿದ್ರು. ಇದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ರೋಶಕ್ಕೆ ಕಾರಣ ಆಯಿತು. ಇವರ ಬಗ್ಗೆ ಹಲವಾರು ಜನ ಕಮೆಂಟಲ್ಲಿ ಕೆಂಡಕಾರೋಕೆ ಶುರು ಮಾಡಿದ್ರು. ಸೊ ಇದರ ಬೆನ್ನಲ್ಲೇ ಹಿಂದೂ ಸಂಘಟನೆಗಳು ಈಗ ಕಮಿಷನರ್ ಅವರಿಗೆ ಒಂದು ದೂರನ್ನು ಸಲ್ಲಿಸಕ್ಕೆ ಹೋಗಿದ್ದಾರೆ. ಸೊ ಸಲ್ಲಿಸಿ ಕೂಡ ಆಗಿದೆ. ಈಗ ರಕ್ಷಕ್ ಬುಲೆಟ್ ಅವ್ರನ್ನ ಕರೆಸಿ ವಿಚಾರಣೆಯನ್ನು ಮಾಡಲಾಗುತ್ತೆ. ಸೊ ವಿಚಾರಣೆ ಮಾಡೋಕ್ಕೆ ಕರೆದಾಗ ರಕ್ಷಕ್ ಬುಲೆಟ್ ಅವರು ಸುಮ್ಮನೆ ಹೋಗಿ ವಿಚಾರಣೆ ಮಾಡಿದರೆ ಅದು ಸರಿಯಾಗ್ತದೆ. ಅದನ್ನು ಬಿಟ್ಟು ಈಗ ರಕ್ಷಕ್ ಹಾಗೂ ವಿನಯ್ ಗೌಡ ಮಾಡಿದ ತಪ್ಪನ್ನು ಮಾಡಿದರೆ ಇವರನ್ನು ಕೂಡ ಅರೆಸ್ಟ್ ಮಾಡುವಂತಹ ಸಂಭವ ಬಂದು ಒದಗುತ್ತದೆ. ಸೊ ರಕ್ಷಕ್ ಬುಲೆಟ್ ಅವರು ಎಂದು ತಪ್ಪು ಮಾಡೋದಿರಲ್ಲ. ಯಾಕಂತ ಹೇಳಿದರೆ ಅಲ್ಲಿ ಕೊಟ್ಟಂತಹ ಸ್ಕ್ರಿಪ್ಟ್ ರೈಟರ್ ಏನಿರ್ತಾರೆ ಅಥವಾ ಆ ಪ್ರೋಗ್ರಾಮ್ನ ಡೈರೆಕ್ಟರ್ ಏನಿರ್ತಾರೆ, ಆ ಸ್ಕ್ರಿಪ್ಟನ್ನು ಸ್ವತಃ ಅಲ್ಲಿ ಎಡಿಟನ್ನು ಕೂಡ ಮಾಡ್ಬೋದಾಗಿರ್ತದೆ. ಬಟ್ ಅದನ್ನು ಯಾವುದೂ ಕೂಡ ಮಾಡದೆ ಅದನ್ನು ಹೇಗಿತ್ತೋ ಹಾಗೆ ಹಾಕಿರೋದ್ರಿಂದ ಎಲ್ಲರ ಮೇಲೂ ಕೂಡ ದೂರನ್ನು ಕೊಟ್ಟಿರ್ತಾರೆ. ಸೊ ಈಗ ಎಲ್ಲರೂ ಕೂಡ ವಿಚಾರಣೆಗೆ ಬರಬೇಕಾಗತ್ತೆ. ರಕ್ಷಕ್ ಬುಲೆಟ್ ವಿಚಾರಣೆಗೆ ಬರದೇ ಇದ್ದರೆ ಅರೆಸ್ಟ್ ಕೂಡ ಆಗ್ತಾರೆ. ಸೊ ಇದ್ರ ಬಗ್ಗೆ ನಿಮಗೇನು ಅನಿಸ್ತು ಕಮೆಂಟ್ ಮುಖಾಂತರ ತಿಳಿಸಿ.